ಸೊ ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಸಾಕಿಬ್ ಪ್ರಿನ್ಸ್. ನೀವು ನೋಡ್ತಾ ಇದ್ದಾರೆ ಜೆರೆಡಾ ಬ್ಲಾಗ್ಸ್. ಸೊ ಟುಡೇ ಏನಪ್ಪ ರೈಡ್ ಮಾಡಿಬಿಟ್ಟು ಓಪನಿಂಗ್ ಬಾಕ್ಸ್ ಮಾಡ್ಬಿಟ್ಟು ಬಂದಿದೆಯಲ್ಲ. ಸೊ ಎಸ್, ಇವಾಗ ನನ್ನ ಲೈಫಲ್ಲಿ ಒಂದು ಹೊಸ ಗ್ಯಾಜೆಟ್ ಬಂದಿದೆ. ಅದು ನನ್ನ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ none other than I bought a gaming laptop, this MSI Intel 15. I'm so happy to right now unboxing. So yeah, ಮಾಡೋಣ. ಇದ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನನಗೆ ತುಂಬಾ ಭಯ ಆಯಿತು. ಫಸ್ಟ್ ಟೈಮ್ ನಾನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಅದು ಆನ್ಲೈನಲ್ಲಿ ಇದು ಮಾಡಿದೆ. ಸೊ ಎಕ್ಸೈಟೆಡ್. ಎಸ್, ಫಸ್ಟ್ ನಮ್ಮ ಗ್ಯಾಜೆಟೇ ಬರುತ್ತೆ. ಸೊ ದಿಸ್ ಇಸ್ MSI ಗೇಮಿಂಗ್ ಲ್ಯಾಪ್ಟಾಪ್. ಸೊ ಇದು ಫ್ಯೂಚರ್ಸ್ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ನೋಡ್ಕೊಳ್ಳೋಣ ಇದು ಬಟ್ ಇನ್ನೇನೇನಿದೆ ಅಂದ್ಬಿಟ್ಟು. ಸೊ ಲ್ಯಾಪ್ಟಾಪ್ ಆಯಿತು ಆ್ಯಸ್ ಯೂಶ್ವಲ್. ಸೊ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಬಿಟ್ಟು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಬಿಟ್ಟು ಇನ್ನೊಂದು SSD ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಬೇಕಿರೋ ಇನ್ನೂ ಎಕ್ಸ್ಟ್ರಾ SSD ಹಾಕ್ಕೋಬೋದು. ವಾವ್, ಗೇಮಿಂಗ್ ಬಟನ್ಸ್ ಅಂದರೆ ಫೀಲ್ ಆಗುತ್ತೆ. ಐ ಫೀಲ್ G4 RTX HDMI, the master laptop. ಸೊ ದಿಸ್ ಮಾಸ್ಟರ್ ಪೀಸ್ ತೊಗೊಂಡಿದ್ದೀರಿ ಕಾರಣ ಅಂದರೆ ಎಡಿಟಿಂಗ್ ಹೆಲ್ಪ್ ಆಗೋಕ್ಕೆ ಅಂತ. ಸೊ ನನ್ನ ಬಜೆಟ್ ಬಂದು ಆಲ್ಮೋಸ್ಟ್ ಒಂದು 50 to 60K. ಸೊ ಅದರಲ್ಲಿ ತುಂಬಾ ನಾನು ಸೆಲೆಕ್ಟ್ ಮಾಡಿದೆ. ಬಟ್ ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ತುಂಬ ಕಡೆ ಸಜೆಷನ್ನು ತೊಗೊಂಡೆ. ಅದರಲ್ಲೂ ನಾನು ಮ್ಯಾಕ್ಬುಕ್ ಹೋಗೋಣ ಅಂದ್ಕೊಂಡೆ. ಬಟ್ ಮ್ಯಾಕ್ಬುಕ್ಕಲ್ಲಿ ನಾನು ಎಡಿಟಿಂಗ್ ಪರ್ಪಸ್ ಆಗಲ್ಲ. ಸೊ MSIನ ನನಗೆ ಸ್ವಲ್ಪ ಇದಾಯಿತು. ಸೊ ಇದು ಫುಲ್ಲಿ ಮೆಟಾಲಿಕ್ ಬಾಡಿ. ಸೊ ಈ ಲೋಗೋ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ನಾನು ಸುಮಾರು ಕಡೆ ನೋಡಿದ್ದೀನಿ MSIನೇ ಎಡಿಟಿಂಗ್ಗೋಸ್ಕರ ಎಲ್ಲ ಹೋಗ್ತಾರೆ. ಸೊ ಇದ್ರ ಸ್ಪೆಸಿಫಿಕೇಷನ್ ಏನಂದರೆ ಇದು ಬಂದ್ಬಿಟ್ಟು MSI Intel i5 13th Gen. ಇದು ಆರಾಮಾಗಿ ನಿಮಗೆ 4K ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಎಡಿಟಿಂಗಲ್ಲಿ. ಅದು ಬಿಟ್ಟು 16 GB ರ್ಯಾಮ್ ಇದೆ. ಅದು 512 GB SSD ಇದೆ. ಅದು ಬಿಡಿ, ಗ್ರಾಫಿಕ್ಸ್ ನೋಡಿ, ಗ್ರಾಫಿಕ್ಸ್ ಬಂದ್ಬಿಟ್ಟು 3050 RTX ಇದೆ. ಸೊ ನೆಕ್ಸ್ಟ್ ಲೆವೆಲಾಗಿ 4K ಎಡಿಟಿಂಗ್ ಮಾಡ್ಬೋದು. ಸೊ ಯಾ, ಅಷ್ಟೇ ಇದ್ರ ಬಗ್ಗೆ ಹೇಳಬೇಕು ಅಂದರೆ. ಬಟ್ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ನಾನು ಇದನ್ನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಇದು ಮುಂದೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ನಾನು ಸುಮಾರು ನೀವು ನೋಡಿದ್ರಾಗ ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ಕ್ಯಾಮ್ರಾ ಇರಲಿ, ಬೈಕ್ ಇರಲಿ, ಹೆಲ್ಮೆಟ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಇದೊಂದೇ ನನ್ನ ಎಡಿಟಿಂಗ್ ಪರ್ಪಸಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. 4K ಸಪೋರ್ಟ್ ಆಗ್ತಾ ಇರಲಿಲ್ಲ, ತುಂಬಾ ಲ್ಯಾಗ್ ಆಗ್ತಾಯಿತ್ತು. ಬಟ್ ಇದು ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ, ರಿಯಲ್ ಎಡಿಟಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರಿ ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್